ಪ್ರಧಾನಮಂತ್ರಿಗಳು ಬೆಳಗ್ಗೆಯಿಂದಲೂ ಉಪವಾಸದಲ್ಲಿದ್ದರಂತೆ. ಬೆಳಗ್ಗೆ 9:30 ಅಯೋಧ್ಯೆಗೆ ಬಂದು ಲ್ಯಾಂಡ್ ಆದರು. ರಾಮಪಥದಲ್ಲಿ 1 ಕಿಲೋಮೀಟರ್ ರೋಡ್ ಶೋ ಮಾಡಿದ್ರು. ಅಯೋಧ್ಯೆ ತುಂಬ ಒಂಥರ ಇವತ್ತು ರಾಮ ಮಂದಿರ ಲೋಕಾರ್ಪಣೆಗೊಂಡ ದಿನದ ಸಂಭ್ರಮ ಹೆಂಗಿತ್ತಲ್ಲ, ಅವತ್ತಲ್ಲಿದ್ದೆ ನಾನು. ಆ ಸಂಭ್ರಮ ಇವತ್ತು ಇತ್ತು. ಬೆಳಗ್ಗೆ 10 ಗಂಟೆಗೆ ಸಪ್ತಮಂದಿರಕ್ಕೆ ಮೋದಿ ಬಂದರು. ಮಹರ್ಷಿ ವಶಿಷ್ಠ, ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ, ಮಹರ್ಷಿ ವಾಲ್ಮೀಕಿ, ದೇವಿ ಅಹಲ್ಯ, ನಿಷಾದರಾಜ, ಶಬರಿ, ಈ ದೇವಸ್ಥಾನಗಳಿದೆ. ಒಟ್ಟು 7 ದೇವಸ್ಥಾನಗಳು. ಆ ಎಲ್ಲ 7 ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಆಯಿತು. ಆನಂತರ ಶೇಷಾವತಾರ ಮಂದಿರಕ್ಕೆ ಬಂದರು, ಅಲ್ಲೂ ಪೂಜೆ ಮಾಡಿದ್ರು. ಮಾತಾ ಅನ್ನಪೂರ್ಣ ಮಂದಿರ ಒಂದಿದೆ, ಅಲ್ಲಿಗೆ ಬಂದು ಪೂಜೆ ಮಾಡಿದ್ರು. ಕೊನೆಗೆ ಬಂದದ್ದು ಭವ್ಯ ರಾಮ ಮಂದಿರಕ್ಕೆ ರಾಮಲಲ್ಲಾನ ದರ್ಶನ ಪಡೆದು ಪೂಜೆ ಮಾಡಿದ್ರು. ಬೆಳಗ್ಗೆ 11:55 ಅಭಿಜಿತ್ ಮುಹೂರ್ತದಲ್ಲಿ ಆ ಧ್ವಜಾರೋಹಣ ಸಮಾರಂಭ ನಡೀತು. 10 ನಿಮಿಷ ಇತ್ತು. ಲಿವರ್ ತಿರುಗಿಸಿದ ತಕ್ಷಣ ಧ್ವಜ ನಿಧಾನಕ್ಕೆ ಮೇಲೆ ಹೋಯಿತು. ಉತ್ತರ ಪ್ರದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಂಥ 500ಕ್ಕೂ ಹೆಚ್ಚು ಮಠಾಧೀಶರಿದ್ದರು. ನಮ್ಮ ಉಡುಪಿ ಪೇಜಾವರ ಶ್ರೀಗಳನ್ನು ನೋಡ್ತಾ ಇದ್ದಾರೆ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ರು. ಒಂದು, ಈ ದೇಶಕ್ಕೆ ರಾಮ ಏನು ಅನ್ನೋದರ ಬಗ್ಗೆ ಮಾತಿತ್ತು. ಇನ್ನೊಂದು, ಮೆಕಾಲೆ ಶಿಕ್ಷಣ ಪದ್ಧತಿಯ ಬಗ್ಗೆ ಮಾತಾಡಿದ್ರು. ಇವತ್ತಿನಿಂದ 190 ವರ್ಷಗಳ ಹಿಂದೆ ಭಾರತದ ಸಮಾಜವನ್ನು ಒಡೆದು ಭಾರತೀಯರನ್ನು ಕಾರ್ಕೂನರನ್ನಾಗಿಸುವ ಕೆಲಸಕ್ಕೆ ಬೇಕಾದಂಥ ಶಿಕ್ಷಣ ಪದ್ಧತಿಯೊಂದನ್ನು ಮೆಕಾಲೆ ವ್ಯವಸ್ಥೆ ಮಾಡಿಕೊಟ್ಟು ಹೋದ. ಮೆಕಾಲೆ ಶಿಕ್ಷಣ ಪದ್ಧತಿಯ ಉದ್ದೇಶವೇ ಭಾರತ ಮುಂದೊಂದು ದಿನ ಸ್ವಾತಂತ್ರ್ಯ ಆದರೂ ಗುಲಾಮಗಿರಿಯ ಮನಸ್ಥಿತಿಯಲ್ಲೇ ಬದುಕಬೇಕು ಅನ್ನೋದಾಗಿತ್ತು. ಆ ಮನಸ್ಥಿತಿಯ ಶಿಕ್ಷಣ ಪದ್ಧತಿ ಮತ್ತು ಆ ಮನಸ್ಥಿತಿಯಿಂದ ಇನ್ನು 10 ವರ್ಷದಲ್ಲಿ ನಾವು ಹೊರಗಡೆ ಬರಬೇಕು ಅಂದರು ಪ್ರಧಾನಮಂತ್ರಿಗಳು.